ದಿಂದ ಹಲವಾರು ಪಡೆದ ನಾವು ಅದೇ ಸಮಾಜಕ್ಕೆ ಏನೋ ಕೈಲಾದಷ್ಟು ಸೇವೆ ಸಲ್ಲಿಸಬೇಕು, ಸಹಾಯ ಮಾಡಬೇಕು ಅನ್ನೋದಕ್ಕೋಸ್ಕರ ಇಷ್ಟೊಂದು ಜನ ಇಲ್ಲಿ ಸೇರಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಸ್ವರ್ಗನೇ ಇಲ್ಲ. ಎಲ್ಲಿಗೂ ಶರಣು. ನಾನು ನಿಮ್ಮ ನಿತೀಶ್. ನಾವಿವಾಗ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕಾಯಿಪಲ್ಯ ವಿಭಾಗಕ್ಕೆ ಹೋಗೋಣ. ತರಕಾರಿ ಸಿದ್ಧತೆ ಹೇಗೆ ಮಾಡ್ತಾ ಇದ್ದಾರೆ ಏನೆಲ್ಲ ನೋಡ್ಕೊಂಬರೋಣ ಬನ್ನಿ. ಬೆಂಡಿಕಾಯಿ ಆಗಲಿ, ತುಪ್ರಿಕಾಯಿ ಆಗಲಿ, ಸೌತೆಕಾಯಿ ಆಗಲಿ, ಹೀರೆಕಾಯಿ ಆಗಲಿ, ಆ ಕಡೆ ಬೀಟ್ರೂಟು, ಆಲೂಗಡ್ಡೆ, ಗಜ್ಜರಿ, ಮೂಲಂಗಿ, ಹೂಕೋಸು ಎಲ್ಲ ಇಂಥ ತರಕಾರಿಗಳು ಇಲ್ಲಿ ಇಲ್ಲಪ್ಪ ಅಂತ ಹೇಳಂಗಿಲ್ಲ. ವಿಧ ವಿಧವಾದ ಪಲ್ಯ ರೆಡಿ ಮಾಡಿ ಇಲ್ಲಿ ದಾಸೋಹಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ನೋಡ್ಬೋದು ನೀವು. ಈಗ ಇಲ್ಲಿ ರಾಶಿ ರಾಶಿ ಬದನೆಕಾಯಿ ಇದೆ, ಆಗಲೇ ಒಂದಿಷ್ಟು ಹೆಚ್ಚಿಟ್ಟಾರೆ ನೋಡ್ಬೋದು. ಈ ಕಡೆ ಎಲ್ಲ ರಾಶಿ ರಾಶಿ ಬದನೆಕಾಯಿಗಳನ್ನು ಹಾಕಿದ್ದಾರೆ. ಈ ಕಡೆ ಉಳ್ಳಾಗಡ್ಡಿ ಇದ್ದಾವೆ. ಇಲ್ಲಿ ಹೆಚ್ಚಿರೋ ಬದನೆಕಾಯಿಗಳನ್ನು ನೋಡ್ಬೋದು ನೀವು. ಇಲ್ಲಿ ಎಲ್ಲ ಮಹಿಳೆಯರು, ತಾಯಂದಿರು ಉಳ್ಳಾಗಡ್ಡಿಯನ್ನು ಹೆಚ್ಚಾಕೊಂತಾರೆ. ಇಲ್ಲಿ ಉಳ್ಳಾಗಡ್ಡಿ ಸಿದ್ಧತೆ ನಡೆಸ್ತಾ ಇದ್ದಾರೆ. ಸಾಂಬಾರಿಗೆ, ಪಲ್ಯಗೆ ಬೇಕಾದಂಥ ಉಳ್ಳಾಗಡ್ಡಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ದಾಸೋಹಕ್ಕೆ ಬೇಕಾದಂಥ ಕುಂಬಳಕಾಯಿಯನ್ನು ನೋಡ್ಬೋದು ನೀವು. ತಾಯಂದಿರು ರೆಡಿ ಮಾಡಾಕಂತಾರೆ. ಬೀನ್ಸ್ ತರಕಾರಿಗಳನ್ನು ಹೆಚ್ಚುತ್ತಾ ಇದ್ದಾರೆ. ಸಾಕಷ್ಟು ರೀತಿಯ ತರಕಾರಿಗಳನ್ನು ಈ ಒಂದು ತರಕಾರಿ ವಿಭಾಗದಲ್ಲಿ ನಾವು ನೋಡ್ಬೋದು. ಎಷ್ಟು ಜನ ಬಂದರೂ ಅವ್ರಿಗೆಲ್ಲ ಆಗೋವಷ್ಟು ತರಕಾರಿ, ಮೆಣಸಿನ್ಕಾಯಿ ಏನೇನು ಬೇಕೋ ಅವೆಲ್ಲ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಊರೇ ಮಾರ ನಿಮ್ದು? ಹಿರೇಬೇಡ್ನ. ಯಾವಾಗಿಂದ ಬರಾಕಂತ ನೀವು? ಎಷ್ಟು ವರ್ಷ ಆತಿ ಜಾತ್ರೆ ಬರಾಕಂತ? ನಾವ್ರಿ ಈಗಲೇ ಬಾಳ ವರ್ಷ ಆತ್ರಿ ನಾವ್ ಬರಾಕ. ಭಾಳ ವರ್ಷ ಆತ್ರಿ. ರೊಟ್ಟಿ ಮಾಲ್ದಿ ಈ ವರ್ಷ ತಂದಿವ್ರಿ. ವರ್ಷ ಹಂಗ ಸೇವಕ್ ಬರ್ತಿದ್ವಿ. ಈ ವರ್ಷ ಅಜ್ಜ ನಮ್ಗ ಬುದ್ಧಿ ಕೊಟ್ಟನ್ರಿ. ನಾವು ಮಾಡ್ಕೊಂಡ್ ಹೋಗ್ಬೇಕಲ್ಲ, ಪ್ರತಿ ಹಳ್ಳಿಯಾಗೂ ಮಾಡ್ಕೊಂಡ್ ಬರ್ತಾರ, ನಾವು ಮಾಡ್ಕೊಂಡ್ ಹೋಗ್ಬೇಕಂತ ತೊಗೊಂಬಂದಿವ್ರಿ. ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರು, ತಾಯಂದ್ರ ಓಸ್ರು ನಮ್ 3 ಮಂದಿ ಸೇವಕ್ ಬರ್ತೀವ್ರಿ. ಗಾಡಿ ಬಂದವ್ರಿ. ಮುಂಜಾನೆ 11ಕ್ಕೆ 10ಕ್ಕೆ ಹೊಂಟತೀವ್ರಿ. 11, 12 ಅನ್ನೋದ್ರಾಗ ಇಲ್ಲಿಗೆ ಬರ್ತೀವ್ರಿ. 10 ಮುಣಗತನ ಸೇವೆ ಮಾಡಿ 5 ಗಂಟೆಗೆ ನಾವು ಊರಿಗೆ ಹೋಗ್ತೀವಿ. 5 ಗಂಟೆಗೆ ಹೋಗ್ತೀವಿ. ಇಲ್ಲಿ ಹತ್ರ ಐತೇನ್ರಿ? ಹತ್ರ ಐತ್ರಿ. ನಮ್ಮ ತಿನ್ನಾಳ ಹತ್ರ ಐತ್ರಿ. ಗುರುವೇ ಜಳಕ ಮತ್ತೆ ಸ್ವಾಮಿ ಜಳಕ ಮಾಡ್ಯಾರ ಬಾಳೆವನ ಗುರುವೇ ಅಕ್ಷಣ ಇರುವುದಲ್ಲ ಗುರುವೇ ಕೊಪ್ಪಳದ ಮಠದಲ್ಲೇ ಅಕ್ಷಣ ಇರುವುದಲ್ಲ ಕೊಪ್ಪಳ ಮಠದ ಗುರುವೆಲ್ಲೇ. ನೀವು ಯಾವ ಊರಿಂದ ಬಂದಿರಿ? ನಾವು ರೋಡ್ಕುಂದದಾರ್ರಿ. ರೋಡ್ಕುಂದ. ಎಲ್ಲಿ ಬರ್ತೀರಿ ಅದು? ಅಂಬಮಠ ತಕ್ಕ ಸಿನ್ನೂರು ತಾಲೂಕು. ಸಿನ್ನೂರು ತಾಲೂಕು ಅಂಬಮಠ ಕಡೆ ಬರ್ತೀರಿ. ಅಲ್ಲಿಂದ ಬಂದಿರಿ? ಅಲ್ಲಿಂದ ಬಂದಿವಿ. ಎಷ್ಟು ದಿನ ಆತ್ರಿ ಬಂದು? ಈಗ ನಾವು 5 ದಿನ ಆಯ್ತು. 5 ದಿನ. 1ನೇ ತಾರೀಕು ಬಂದಿವ್ರಿ. 1ನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗಿನ ಮುಂಚೆನೇ ಬಂದಿರಿ ನೀವು? ಎಷ್ಟು ಜನ ಬಂದಿರಿ ನಿಮ್ಮ ಊರಿಂದ? ನಾವು 4-5 ಜನ ಬಂದಿವ್ರಿ. ಇಲ್ಲಿ ನಮ್ಮ ಮನೆ ಐತ್ರಿ, ನಮ್ಮ ಸಹೋದರ ಮಾವನರ ಮನೆ ಇದೆ. ಇಲ್ಲೇ ದಿನ ಸೇವೆ ಮಾಡಿ ಹೋಗ್ತೀರಿ. ನಿಮಗೆ ಹೆಂಗ್ ಗೊತ್ತಾತ್ರಿ? ನೀವು ದೂರ ರಾಯಚೂರು ಜಿಲ್ಲಾದಾರ ನೀವು? ನಮ್ಮ ಮೊದ್ಲಾಗಿದ್ದ ದೇವ್ರಿ. ನಾವು ಮೊದ್ಲಾಗಿದ್ದ ಬರ್ತೀವ್ರಿ. ಸಣ್ಣರಿಲ್ಲ ಅವಾಗ ಬರ್ತಿದ್ದೀವ್ರಿ. ಸಣ್ಣರಿಲ್ಲ ಬರ್ತೀವಿ. ಈಗ ಸೇವೆ ಮಾಡಕ್ ಸಣ್ಣ ಇದ್ದಿಂದ ಬರಾಕಂತೀರಿ. ಈಗ ಏನ್ ಅನ್ಸುತ್ರಿ ನಿಮ್ಗೆ ಈ ಜಾತ್ರೆ ನೋಡೋದು, ಈ ಸೇವಾ ಇದ್ರ ಬಗ್ಗೆ ಎಲ್ಲ? ಪುಣ್ಯ ರೀ, ನಮ್ ಭಾಗ್ಯ. ಗವಿಸಿದ್ದಪ್ಪನ ಸೇವೆ ಮಾಡ್ದಂಗೆಲ್ಲ ನಮ್ಗೆ ಚಲೋದಾಗತ್ತೈತ್ರಿ. ನಾವು ಮಾಡಾಕತ್ತೀವಿ. ಎಲ್ಲ ಒಳ್ಳೇದಾಗತ್ರಿ. ಮತ್ತೆ ದೊಡ್ಡತ್ರಿ. ಈ ಪ್ರಸಾದ ನಿಲಯದ ಬಗ್ಗೆ, ಈ ತರಕಾರಿ ಬಗ್ಗೆ, ಇದ್ರ ಬಗ್ಗೆ ಏನ್ ಹೇಳಕ್ಕೆ? ಎಲ್ಲಿ ನೋಡಿಲ್ರಿ ಇದ್ರಷ್ಟು ಪ್ರಸಾದ, ಇದ್ರಷ್ಟು ಎಲ್ಲ ಎಲ್ಲಿ ಇಲ್ರಿ. ಇದನ್ನಷ್ಟು ಸ್ವರ್ಗನೇ ಇಲ್ಲ ಐತಿ. ಸ್ವರ್ಗನೇ ಇಲ್ಲ. ಗವಿಸಿದ್ದೇಶ್ವರ ಅಂತಲೇ ಸ್ವರ್ಗನೇ. ನಡೆದಾಡ ದೇವ್ರಿ. ನಡೆದಾಡ ದೇವರ ಗವಿಸಿದ್ದೇಶ್ವರ ರೀ.